ಇವತ್ತಿನ ವಿಡಿಯೋದಲ್ಲಿ ಜೂನ್ 22ರಿಂದ 27ನೇ ತಾರೀಕಿನವರೆಗೆ ಪ್ರಚಲಿತ ವಿದ್ಯಮಾನಗಳನ್ನು MCQ ರೂಪದಲ್ಲಿ ನೋಡ್ತಾ ಹೋಗೋಣ. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿರುವ ಮೊದಲನೇ ಪ್ರಶ್ನೆಯನ್ನು ಗಮನಿಸಿ. ಪ್ರಶ್ನೆ ಏನಪ್ಪಾ ಅಂತಂದರೆ, ಪ್ರತಿ ವರ್ಷ ವಿಶ್ವ ಮಳೆಕಾಡು ದಿನ ಯಾವಾಗ ಆಚರಿಸಲಾಗುತ್ತದೆ ಅಂಥೇಳಿ ಪ್ರಶ್ನೆ ಇರುವಂಥದ್ದು. ಪ್ರತಿ ವರ್ಷ ವಿಶ್ವ ಮಳೆಕಾಡು ದಿನ ಯಾವಾಗ ಆಚರಿಸಲಾಗುತ್ತದೆ ಅಂಥೇಳಿ ಪ್ರಶ್ನೆ ಇರುವಂಥದ್ದು. ಫಸ್ಟ್ ಆಪ್ಷನ್ ಇದೆ ಜನವರಿ 27 ಅಂತೇಳಿದೆ. ಆಪ್ಷನ್ ಬಿ ಜೂನ್ 22 ಅಂತೇಳಿದೆ. ಆಪ್ಷನ್ ಸಿ ಆಗಸ್ಟ್ 13 ಅಂತೇಳಿದೆ. ಆಪ್ಷನ್ ಡಿ ಮೇ 15 ಅಂತೇಳಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ಪ್ರತಿ ವರ್ಷ ನಾವೇನಪ್ಪ ಅಂತಂದರೆ ವಿಶ್ವ ಮಳೆಕಾಡು ದಿನ ಯಾವಾಗ ಆಚರಿಸಲಾಗುತ್ತದೆ ಅಂತಂದರೆ ಜೂನ್ 22. ಆಪ್ಷನ್ ಬಿ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಗಮನಿಸಿ. ಭಾರತದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಸುಚೇತಾ ಕೃಪಲಾನಿ ಅವರು ಯಾವಾಗ ಜನಿಸಿದರು ಅಂಥೇಳಿ ಪ್ರಶ್ನೆ ಇರುವಂಥದ್ದು. ಫಸ್ಟ್ ಆಪ್ಷನ್ ಕೊಟ್ಟಿದ್ದಾರೆ ಸೆಪ್ಟೆಂಬರ್ 13, 1903 ಅಂತೇಳಿದೆ. ಆಪ್ಷನ್ ಬಿ ಜೂನ್ 25, 1908 ಅಂತೇಳಿದೆ. ಆಪ್ಷನ್ ಸಿ ಆಗಸ್ಟ್ 19, 1830 ಅಂತೇಳಿದೆ. ಆಪ್ಷನ್ ಡಿ ಮೇ 15, 1937 ಅಂತೇಳಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ಪ್ರಶ್ನೆಯನ್ನು ಇನ್ನೊಮ್ಮೆ ಕರೆಕ್ಟಾಗಿ ಗಮನಿಸಿ. ಭಾರತದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಸುಚೇತಾ ಕೃಪಲಾನಿಯವರು ಯಾವಾಗ ಜನಿಸಿದರು ಅಂತಂದರೆ ಜೂನ್ 25, 1908 ಏನಪ್ಪ ಅಂತಂದ್ರೆ ಅವರು ಜನಿಸಿರ್ತಕ್ಕಂಥದ್ದು. ಆಪ್ಷನ್ ಬಿ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಗಮನಿಸಿ. ಅಂತಾರಾಷ್ಟ್ರೀಯ ನಾವಿಕರ ದಿನವನ್ನು ಯಾವಾಗ ಆಚರಿಸುತ್ತಾರೆ ಅಂಥೇಳಿ ಪ್ರಶ್ನೆ ಇರುವಂಥದ್ದು. ಅಂತಾರಾಷ್ಟ್ರೀಯ ನಾವಿಕರ ದಿನವನ್ನು ಯಾವಾಗ ಆಚರಿಸುತ್ತಾರೆ ಅಂಥೇಳಿ ಪ್ರಶ್ನೆ ಇರುವಂಥದ್ದು. ಫಸ್ಟ್ ಆಪ್ಷನ್ ಜುಲೈ 18 ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಮೇ 25 ಅಂತೇಳಿದೆ. ಆಪ್ಷನ್ ಸಿ ಆಗಸ್ಟ್ 10 ಅಂತೇಳಿದೆ. ಆಪ್ಷನ್ ಡಿ ಜೂನ್ 25 ಅಂತೇಳಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಡಿ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ಅಂತಾರಾಷ್ಟ್ರೀಯ ನಾವಿಕರ ದಿನವನ್ನು ಯಾವಾಗ ಆಚರಿಸುತ್ತಾರೆ ಅಂತಂದರೆ ಜೂನ್ 25. ಆಪ್ಷನ್ ಡಿ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್ ನೋಡಿ ಮುಂದಿನ ಪ್ರಶ್ನೆ ಜಗತ್ತಿನಲ್ಲೇ ಅತಿ ದೊಡ್ಡದಾದ ಸೂರತ್ ಡೈಮಂಡ್ ಬೋರ್ಸ್ ಯಾವ ರಾಜ್ಯದಲ್ಲಿದೆ ಅಂಥೇಳಿ ಪ್ರಶ್ನೆ ಇರುವಂಥದ್ದು. ಜಗತ್ತಿನಲ್ಲಿಯೇ ಅತಿ ದೊಡ್ಡದಾದ ಸೂರತ್ ಡೈಮಂಡ್ ಬೋರ್ಸ್ ಯಾವ ರಾಜ್ಯದಲ್ಲಿದೆ ಅಂಥೇಳಿ ಪ್ರಶ್ನೆ ಇರುವಂಥದ್ದು. ಫಸ್ಟ್ ಆಪ್ಷನ್ ಕೊಟ್ಟಿದ್ದಾರೆ ಆಸಾಂ ಅಂತೇಳಿದೆ. ಆಪ್ಷನ್ ಬಿ ಮಹಾರಾಷ್ಟ್ರ ಅಂತೇಳಿದೆ. ಆಪ್ಷನ್ ಸಿ ಗುಜರಾತ್ ಅಂತೇಳಿದೆ. ಆಪ್ಷನ್ ಡಿ ಕೇರಳ ಅಂತೇಳಿದೆ. ಪ್ರಶ್ನೆಯನ್ನು ನಮ್ಮ ಕರೆಕ್ಟಾಗಿ ಗಮನಿಸಿ. ಜಗತ್ತಿನಲ್ಲಿಯೇ ಅತಿ ದೊಡ್ಡದಾದ ಸೂರತ್ ಡೈಮಂಡ್ ಬೋರ್ಸ್ ಯಾವ ರಾಜ್ಯದಲ್ಲಿದೆ ಅಂತಂದರೆ ಗುಜರಾತ್ ರಾಜ್ಯದಲ್ಲಿ ಇರ್ತಕ್ಕಂಥದ್ದು. ಆಪ್ಷನ್ ಸಿ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಗಮನಿಸಿ. ಪ್ರಶ್ನೆ ಇತ್ತೀಚೆಗೆ ನಿಧನರಾದ ಸುರ್ಜಿತ್ ಪಟಾರ್ ಯಾವ ಭಾಷೆಯ ಕವಿಯಾಗಿದ್ದರು ಅಂತೇಳಿ ಪ್ರಶ್ನೆ ಇರುವಂಥದ್ದು. ಇತ್ತೀಚೆಗೆ ನಿಧನರಾದ ಸುರ್ಜಿತ್ ಪಟಾರ್ ಅವರು ಏನಪ್ಪ ಅಂತಂದ್ರೆ ಯಾವ ಭಾಷೆಯ ಕವಿಯಾಗಿದ್ದರು ಅಂಥೇಳಿ ಪ್ರಶ್ನೆ ಇರುವಂಥದ್ದು. ಫಸ್ಟ್ ಆಪ್ಷನ್ ಕನ್ನಡ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಪಂಜಾಬಿ ಅಂತೇಳಿದೆ. ಆಪ್ಷನ್ ಸಿ ಮಲಯಾಳಂ ಅಂತೇಳಿದೆ. ಆಪ್ಷನ್ ಡಿ ಮರಾಠಿ ಅಂತೇಳಿದೆ. ಪ್ರಶ್ನೆ ನೋಡಿ, ಇತ್ತೀಚೆಗೆ ನಿಧನರಾದ ಸುರ್ಜಿತ್ ಪಟಾರ್ ಯಾವ ಭಾಷೆಯ ಕವಿಯಾಗಿದ್ದರು ಅಂತಂದರೆ ಪಂಜಾಬಿ ಭಾಷೆಯ ಕವಿಯಾಗಿದ್ದರು. ಆಪ್ಷನ್ ಬಿ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ಇಷ್ಟು ಇವತ್ತಿನ ವಿಡಿಯೋದಲ್ಲಿರುವ ಪ್ರಚಲಿತ ವಿದ್ಯಮಾನಗಳು. ಪ್ರತಿದಿನ ಪ್ರಚಲಿತ ನೋಟ್ಸ್ಗಳ PDF ಬೇಕಾಗಿತ್ತಂದರೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಲಿಂಕ್ಸ್ ಕೊಟ್ಟಿದ್ದೀವಿ. ಅಲ್ಲಿ ಜಾಯ್ನ್ ಆದರೆ ಅಂದ್ರೆ ಈ ಒಂದು ನೋಟ್ಸ್ಗಳನ್ನು ದೊರೆಯುತ್ತದೆ ಅಂತ ಹೇಳ್ತಾ, ಪ್ರತಿದಿನ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದ ಪ್ರಚಲಿತ ವಿದ್ಯಮಾನಗಳನ್ನು ತಿಳ್ಕೊಳ್ಬೇಕಾಗಿತ್ತಂದರೆ ಇನ್ನು ಯಾರಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇರೋಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಪ್ರೆಸ್ ಮಾಡೋದ್ರ ಜೊತೆಗೆ ಆಲ್ ಅಂತೇಳಿ ಸೆಲೆಕ್ಟ್ ಮಾಡಿದ್ರೆ ಅಂದರೆ ಡೈಲಿ ಏನು ವಿಡಿಯೋಗಳನ್ನು ಹಾಕ್ತಿದ್ರೆ ನೋಟಿಫಿಕೇಶನ್ ಮುಖಾಂತರ ನಿಮಗೆ ಪ್ರತಿದಿನ ತಲುಪುತ್ತದೆ ಅಂತ ಹೇಳ್ತೀವಿ. ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದ.